ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವು ಅಣ್ಣವ್ರನ್ನ ಕನ್ನಡಿಗರು ಅಣ್ಣವ್ರನ್ನ ಯಾಕೆ ಅಷ್ಟು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ, ಅಣ್ಣವ್ರ ಮನೆಯವ್ರನ್ನ ಯಾಕೆ ನಾವು ಆ ಥರ ಪ್ರೀತಿಸ್ತೀವಿ ಅಂತ ಒಂದು ಚಿಕ್ಕ ಉದಾಹರಣೆ. ಅವ್ರದ್ದು ದೊಡ್ಡ ಬೆಟ್ಟದಷ್ಟಿದೆ ಬಿಡಿ ಅವ್ರ ಬಗ್ಗೆ ಮಾತಾಡೋಕ್ಕೆ. ನಾವು ಅದರಲ್ಲಿ ಒಂದು 2 ವಿಷಯನ ತಗೊಂಡು ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಕೆಲವರು ತಕರಾರು ಮಾಡ್ಬೋದು, ಇದು ನಿಜನಾ, ಇದು ಸುಳ್ಳಿರ್ಬೋದು ಅಂತೆಲ್ಲ ಹೇಳ್ಬೋದು. ಅದಕ್ಕೆ ನಾನು ಆ ಪ್ರೂಫ್ ಸಮೇತನೂ ಇವತ್ತು ಹಾಕ್ತೀನಿ. ನಾವು ಯಾಕೆ ಅಣ್ಣವ್ರನ್ನ ಮನೇನ ಕಸ್ತೂರಿ ನಿವಾಸದ ವಂಶ ಅಂತ ನಾವು ಕರಿತೀವಿ. ಕೈ ಹಿಂಗೆ ನೋಡುತ್ತಷ್ಟೇ ಹೊರ್ತು ಹಿಂಗೆ ನೋಡಲ್ಲ ಅಂತ ಹೇಳ್ತೀವಿ. ಅದು ಅಣ್ಣವರು ಹೇಗೆ ಬದುಕೊಂಬಂದರು, ಚಿತ್ರರಂಗದಲ್ಲಿ ಹೇಗಿದ್ದರು, ಹಾಗೇ ನಿಜ ಜೀವನದಲ್ಲಿದ್ದರು. ಅಣ್ಣವರಷ್ಟೇ ಅಲ್ಲದೆ ಆ ಕುಟುಂಬನೇ ಆಗಿತ್ತು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ನೋಡಿ ಹೇಳ್ತೀನಿ. 1984 ಜನವರಿ ತಿಂಗಳು. ನಾನು ಕೆಲವು ಇಸ್ವಿಗಳು ಮತ್ತು ತಿಂಗಳುಗಳನ್ನ ಹೇಳ್ತೀನಿ, ಅದನ್ನು ಸರಿಯಾಗಿ ಗ್ಯಾಪ್ ನಡ್ಕೊಳ್ಳಿ. 1984 ಜನವರಿ ತಿಂಗಳು ಮಂಡ್ಯ ಜಿಲ್ಲೆಯ ಒಂದು ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಮತ್ತು ಆ ಕ್ರೀಡಾಂಗಣದ ಒಂದು ಕೆಲಸ ಕಾರ್ಯ ಅರ್ಧಬರ್ಧ ನಿಂತೋಗಿರುತ್ತೆ, ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಆ ಜನಗಳಿಗೆ ಉಪಯೋಗಕ್ಕಾಗಲಿ ಆ ಕ್ರೀಡಾಂಗಣದ ಮತ್ತು ಇನ್ನೂ ಒಂದಿಷ್ಟು ಸೀಟ್ಗಳು ಆ ಕ್ರೀಡಾಂಗಣಕ್ಕೆ ಮತ್ತು ಅದೆಲ್ಲ ಹಾಕುವಂಥ ಮಾಡಬೇಕು ಅಂದ್ಬಿಟ್ಟು ಆಗ ರಾಜ್ಯ ಸರ್ಕಾರ, ಆ ಜಿಲ್ಲಾಡಳಿತ ಅಣ್ಣವರವ್ರ ಕೈಯಿಂದ ಅಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ನಡೆಸೋಕ್ಕೆ ಪ್ಲ್ಯಾನ್ ಮಾಡುತ್ತೆ. ಸರಿ, ಪ್ಲ್ಯಾನ್ ಮಾಡಿದ್ರು. ಅಣ್ಣವ್ರು ನಾವು ಕೇಳ್ತಾರೆ, ಅಣ್ಣವ್ರು ಒಪ್ಕೊಳ್ತಾರೆ, ರಸಮಂಜರಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅಲ್ಲಿ ರಸಮಂಜರಿ ಕಾರ್ಯಕ್ರಮಕ್ಕೆ ಅಣ್ಣವರು, ಅಮ್ಮವರು, ವರದಪ್ಪನವರು, ಅಮ್ಮವರು, ಅವ್ರ ತಾಯಿಯವರು, ಅಣ್ಣವರವರ ತಾಯಿಯವರು ಎಲ್ಲರೂ ಅಲ್ಲಿ ಬರ್ತಾರೆ. ರಸಮಂಜರಿ ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡ್ತಾರೆ. ಅದ್ಧೂರಿಯಾಗಿ ರಸಮಂಜರಿ ಕಾರ್ಯಕ್ರಮನ ಮಾಡಿಕೊಟ್ಟು ಅಲ್ಲಿ ರಸಮಂಜರಿ ಕಾರ್ಯಕ್ರಮದಾಗದಂಥ ಕಲೆಕ್ಷನ್ ಸಂಗ್ರಹ ಅದಿಷ್ಟು ಸಹ ಅಣ್ಣವರು ಅಲ್ಲಿನ ಜಿಲ್ಲಾಡಳಿತಕ್ಕೆ ಕೊಡ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಆ ಕ್ಷೇತ್ರ, ಆ ಕ್ರೀಡಾಂಗಣದ ಅಭಿವೃದ್ಧಿಗೆ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಆದಷ್ಟು ಬೇಗ ಆ ಕ್ರೀಡಾಂಗಣ ನಮ್ಮ ಜನಗಳು ಉಪಯೋಗ ಥರ ಆಗಲಿ, ಇದೇ ಥರ ಇನ್ನೂ 16 ಕ್ರೀಡಾಂಗಣಗಳು ಆಗಲಿ, ಜನಗಳು ಆಟ ಆಡಲಿ, ಮಕ್ಕಳು ಖುಷಿಯಾಗಿರಲಿ ಅಂದ್ಬಿಟ್ಟು ಅಣ್ಣವರು ರಸಮಂಜರಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಆ ರಸಮಂಜರಿ ಕಾರ್ಯಕ್ರಮಕ್ಕೆ ಅಣ್ಣವರು ಯಾವುದೇ ಥರದ ಒಂದೇ ₹1 ಸಹ ತೊಗೊಂಡಿರಲ್ಲ. ಇದು ಒಂದು ಪಾತ್ರ. ರಸಮಂಜರಿ ಕಾರ್ಯಕ್ರಮ ನಡೆಯುತ್ತೆ, ಜನಗಳೆಲ್ಲ ಟಿಕೆಟ್ ತೊಗೊಂಡು ಕಾಸು ಕೊಟ್ಟು ತೊಗೊಂಡಿರ್ತಾರೆ. ಆ ಕಾಸು ಒಂದಿಷ್ಟು ಅಂತ ಕಲೆಕ್ಷನ್ ಆಗುತ್ತೆ, ಅದನ್ನು ಜಿಲ್ಲಾ ಅಧಿಕಾರಿಗಳಿಗೆ ಹೋಗುತ್ತೆ. ಕೊನೆಯಲ್ಲಿ, ಕಾರ್ಯಕ್ರಮದ ಕೊನೆಯಲ್ಲಿ ಅಣ್ಣವರು ಜಿಲ್ಲಾಧಿಕಾರಿಗಳಿಗೆ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ತಮ್ಮ ಸ್ವಂತ ದುಡ್ಡು ₹25,000 ಅಣ್ಣವರು ಅವರ ಅಮ್ಮನ ಕೈಯಿಂದ ಜಿಲ್ಲಾಧಿಕಾರಿಗಳ ಕೈಗೆ ಕೊಡ್ತಾರೆ. ನೋಡಿ, ಒಂದು ಆ ರಸಮಂಜರಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಆ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಅವರು ಯಾವುದೇ ಥರದ ₹1 ದುಡ್ಡು ಇಸ್ಕೊಳ್ಳದೆ ಆ ಕಾರ್ಯಕ್ರಮಕ್ಕೆ ಬರ್ತಾರೆ, ಕಾರ್ಯಕ್ರಮನ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಬಂದಂಥ ಹಣನ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಡ್ತಾರೆ. ನಂತರ ಕೊನೆಯಲ್ಲಿ ತಮ್ಮ ಸ್ವಂತ ದುಡ್ಡಿಂದ ₹25,000 ಜಿಲ್ಲಾಧಿಕಾರಿಗಳ ಕೈಲಿ ಕೊಡ್ತಾರೆ, ಈ ಕ್ರೀಡಾಂಗಣ ಅಭಿವೃದ್ಧಿ ಆಗಲಿ ಅಂತ ಅಂದ್ಬಿಟ್ಟು. ಇದು ಒಂದು ಪಾತ್ರ, ಒಂದು ಕತೆ. ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ಇದೇ 1984 ಏಪ್ರಿಲ್ ತಿಂಗಳು ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಇದರ ಅಧ್ಯಕ್ಷರಾದಂಥ ಸಾರಾ ಗೋವಿಂದ ಅಣ್ಣನವರು ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ, ಅಣ್ಣವರ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಬೃಹತ್ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ಒಂದು ಯೋಚನೆ ಮಾಡಿ, ನೇತ್ರದಾನದ ಬಗ್ಗೆ ಅರಿವು ಮೂಡಬೇಕು ಜನಕ್ಕೆ ಅಂಥೇಳಿ, ಮತ್ತು ಹಲವಾರು
ಜನಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಇನ್ನೂ ಹಲವಾರು ದಾಖಲೆಯಾಗುವಂಥ ನೇತ್ರದಾನ, ಶಸ್ತ್ರಚಿಕಿತ್ಸೆ ಮತ್ತು ಕಣ್ಣಿಗೆ ಏನೇ ಪರೀಕ್ಷೆ ಇದ್ದರೂ ಅದನ್ನು ಮಾಡುವಂಥ ಒಂದು ಕಾರ್ಯಕ್ರಮನ ಪದ್ಮಭೂಷಣ ಡಾಕ್ಟರ್ MC ಮೋದಿ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಾರಾ ಗೋವಿಂದಣ್ಣನವರ ಸಾರಥ್ಯದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ನೇತ್ರದಾನ ಮಹಾದಾನ ಅನ್ನೋ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಅಣ್ಣವ್ರ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಜನಕ್ಕೆ ನೇತ್ರದಾನ ಅದು ಬಗ್ಗೆ ಅರಿವು ಮೂಡಿಸ್ತಾರೆ. ಮತ್ತು ಹಲವಾರು ಜನಕ್ಕೆ ಕನ್ನಡಕಗಳನ್ನು ಉಚಿತವಾಗಿ ಕೊಡೋದು ಮತ್ತು ಶಸ್ತ್ರಚಿಕಿತ್ಸೆ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ನಂತರ ಕಾರ್ಯಕ್ರಮಕ್ಕೆ ಅಣ್ಣವ್ರು ಬರ್ತಾರೆ, ನಮ್ಮ ಡಾಕ್ಟರ್ ಮೋದಿಯವರು ಸಹ ಬರ್ತಾರೆ, ಅಭಿಮಾನಿಗಳು ಇರ್ತಾರೆ. ಲಕ್ಷಾಂತರ ಜನ ಅಭಿಮಾನಿಗಳು ಅವತ್ತು ಕಣ್ಣಿನ ಪರೀಕ್ಷೆ ಮತ್ತು ಕಣ್ಣಿನ ನೇತ್ರದಾನದ ಅರಿವು ಇದನ್ನ ಜನಕ್ಕೆಲ್ಲ ಮುಟ್ಟಿಸ್ತಾರೆ. ಮೋದಿ ಹಾಸ್ಪಿಟ್ಲ್ ಹತ್ರ ಈ ಕಾರ್ಯಕ್ರಮ ನಡೆಯುತ್ತೆ. ಅದ್ಭುತವಾಗಿ ಕಾರ್ಯಕ್ರಮ ಆಗುತ್ತೆ. ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ ನೋಡಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಣ್ಣವರು ಡಾಕ್ಟರ್ MC ಮೋದಿ ಆಸ್ಪತ್ರೆಗೆ, ಡಾಕ್ಟರ್ MC ಮೋದಿ ಅವರ ಆಸ್ಪತ್ರೆಗೆ, ಅವರ ಒಂದು ಟ್ರಸ್ಟ್ಗೆ ಅಣ್ಣವ್ರ ಕಡೆಯಿಂದ 25,000 ರೂಪಾಯಿಗಳನ್ನ ಕೊಡ್ತಾರೆ. ನಾನು ಫಸ್ಟೇ ನಿಮ್ಗೆ ಹೇಳಿದೆ ಇಸ್ವಿನ ಮತ್ತು ತಿಂಗಳನ್ನ ಜ್ಞಾಪನ ಇಟ್ಕೊಳ್ಳಿ ಅಂತ. ಜನವರಿ ತಿಂಗಳಲ್ಲಿ ಮಂಡ್ಯದಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿಗೆ 25,000 ರೂಪಾಯಿ. ಅದಾಗಿ 2-3 ತಿಂಗಳಿಗೆ ಏಪ್ರಿಲಲ್ಲಿ ಬೆಂಗಳೂರಿನಲ್ಲಿ ಡಾಕ್ಟರ್ MC ಮೋದಿ ಅವರ ಆಸ್ಪತ್ರೆಗೆ 25,000 ರೂಪಾಯಿ. 25 ಪ್ಲಸ್ 50,000 ರೂಪಾಯಿಗಳು. ಈಗಲ್ಲ, 84ನೇ ಇಸ್ವಿಗೆ ಸುಮಾರು 40-45 ವರ್ಷಗಳ ಹಿಂದೆಯೇ ಕೇವಲ 3 ತಿಂಗಳ ಅಂತರದಲ್ಲಿ 50,000 ರೂಪಾಯಿನ ಡೊನೇಷನಾಗಿ ಕೊಡಬೇಕಂದ್ರೆ ಆಹಾ, ಇದು ಕನ್ನಡಿಗರು, ಅದರಲ್ಲೂ ಅಣ್ಣವ್ರ ಅಭಿಮಾನಿಗಳು ಕಾಲರ್ನ ಎತ್ತಿ ಮೆರೆಯುವಂಥ ಒಂದು ವಿಶೇಷ ಮಾಹಿತಿ ರೀ. ನೋಡಿ, ಇದು ಅವರು ಕೊಟ್ಟರಲ್ಲ ಅಮೌಂಟು 25, 50,000. ಈಗಿನ ಕಾಲಕ್ಕೆ ಲೆಕ್ಕ ಹಾಕಿದ್ರೆ ಸುಮಾರು ಇದು 40-50 ಲಕ್ಷ ರೂಪಾಯಿ ದಾಟುತ್ತೆ ರೀ. ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ. ಆಗ 84ನೇ ಇಸ್ವಿಯಲ್ಲಿ 10 ಗ್ರಾಮ್ ಚಿನ್ನಕ್ಕೆ 1960 ರೂಪಾಯಿ ಏನೋ ಇದೆ. ಈಗ 10 ಗ್ರಾಮ್ ಚಿನ್ನಕ್ಕೆ 1.5 ಲಕ್ಷ ರೂಪಾಯಿ ಹತ್ತತ್ರ ಇದೆ. ಆಗ ಅಮ್ಮವರು ಅಣ್ಣವರು ಕೊಟ್ಟಂಥ 25,000 ರೂಪಾಯಿ, ಮೊದಲ ಕಂತು ಕೊಟ್ಟಂಥ 25,000 ರೂಪಾಯಿಗೆ ಸುಮಾರು 125 ಗ್ರಾಮ್ ಚಿನ್ನ ಬರ್ತಿತ್ತು ಅಲ್ವಾ. ಆಗ ಅಣ್ಣವರು ಅದನ್ನು ದಾನ ಮಾಡ್ದೇನೆ ಹಾಗೆ ಅದನ್ನು ಇಟ್ಬಿಟ್ಟಿದ್ರೆ, ಅದನ್ನು ಚಿನ್ನ ತೊಗೊಂಡು ಇಟ್ಕೊಂಡಿದ್ದರೆ ಇವತ್ತು ಒಂದು ಕಂತಿಗೆ ಸುಮಾರು 20-25 ಲಕ್ಷ ರೂಪಾಯಿ ಇರೋದು ಅಣ್ಣವ್ರ ಕೈಯಲ್ಲಿ. 2 ಕಂತು 25, 50,000 ರೂಪಾಯಿ ಅಂದರೆ 125 250 ಗ್ರಾಮ್ ಚಿನ್ನ. 250 ಗ್ರಾಮ್ ಚಿನ್ನ ಆ ಕಾಲಕ್ಕೆ ಬಂದಿರೋದು. ಅವ್ರು ತೊಗೊಂಡಿದ್ದಿದ್ರೆ, ಆದರೆ ಅವರು ಅದನ್ನು ತಗೊಳ್ಳದೆ ದಾನ ಮಾಡಿದ್ರು. ಈಗ 50 ಗ್ರಾಮ್ 125 250 ಗ್ರಾಮ್ಗೆ ಚಿನ್ನಕ್ಕೆ ಎಷ್ಟಾಗತ್ತೆ ನೀವು ಯೋಚನೆ ಮಾಡಿ. ಇದಕ್ಕೆ ನಾವು ಹೇಳೋದು ಅವ್ರನ್ನ ಕಸ್ತೂರಿ ನಿವಾಸದ ವಂಶ ಅಂತ. ಇದನ್ನು ಸುಳ್ಳು ಅಂತ ಹೇಳ್ತಾರೆ ಅಂತಂದ್ಬಿಟ್ಟೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಚಿತ್ರದ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಬರ್ತಾ ಇದೆ. ಬರೀ 2-3 ತಿಂಗಳ ಅಂತರದಲ್ಲೇ 50,000 ಡೊನೇಷನ್ ಕೊಡಬೇಕಂದ್ರೆ ಅದು 84ನೇ ಇಸ್ವಿಯಲ್ಲೇ ಅದೆಂಥ ಗಡಿಸಿರ್ಬೇಕ್ರಿ. ಒಂದು ಹೇಳ್ತೀನಿ ಕೇಳಿ. ಒಂದು ಅಭಿಮಾನಿ, ಒಂದು ನಟ ತಾನು ಚಿತ್ರದಲ್ಲಿ ನಟಿಸಿ ತಾನು ದುಡ್ಡು ಮಾಡಿಕೊಂಡು ಆ ಚಿತ್ರದಲ್ಲಿ ಒಳ್ಳೆಯದನ್ನ ಮಾತ್ರ ಹೇಳ್ಕೊಟ್ಟು ತಾನು ಚಿತ್ರರಂಗ
ಚಿತ್ರರಂಗದ ಹೊರಗಡೆ ಸೈಲೆಂಟಾಗಿರೋದು ಮುಖ್ಯ ಅಲ್ಲ ರೀ. ತಾನು ಚಿತ್ರದಲ್ಲಿ ಹೇಗಿದ್ದೆ, ಹೇಗೆ ಅಭಿನಯಿಸ್ತೀನಿ, ಆ ಚಿತ್ರದಲ್ಲಿ ತತ್ವ ಸಿದ್ಧಾಂತಗಳನ್ನ ನಾವು ಹೇಗಿರ್ತೀವಿ ಅದೇ ಥರ ನಾವು ನಿಜ ಜೀವನದಲ್ಲೂ ಇರಬೇಕು ಅನ್ನೋದಿರುತ್ತೆ ನೋಡಿ, ಅದು ನಿಜವಾದ ಒಬ್ಬ ನಟ. ಹಾಗೆ ನಟನ ಅಭಿಮಾನಿಗಳಿರ್ತಾರೆ ಗೊತ್ತಾ, ಚಿತ್ರ ಬಿಡುಗಡೆ ಆಗಿದ ತಕ್ಷಣ ಕಟೌಟ್ಗೆ ಹಾರ ಹಾಕ್ಬಿಟ್ರೆ ಮಾತ್ರ ಅಲ್ಲ ಅಭಿಮಾನಿ ರೀ. ಈ ಥರ ನೇತ್ರದಾನ, ಇನ್ನೂ ಹಲವಾರು ಸಮಾಜಕ್ಕೆ ಸತ್ಕರಿಯಂಥ ಕಾರ್ಯಗಳು ಮಾಡ್ತಾರಲ್ಲ, ಅವರು ನಿಜವಾದ ಅಭಿಮಾನಿಗಳು. ನೋಡಿದ್ರ ಕನ್ನಡಿಗರೇ, ನಾವು ಯಾಕೆ ಅಣ್ಣವ್ರನ್ನ ಈ ರೀತಿ ನಾವು ಇಷ್ಟಪಡ್ತೀವಿ, ಯಾಕೆ ತಮ್ಮ ಪ್ರಾಣಕ್ಕಿಂತ ಅವ್ರನ್ನ ನಾವು ಪ್ರೀತಿಸ್ತೀವಿ. ಅವರು ಚಿತ್ರರಂಗದಲ್ಲಿ ಹೇಗಿದ್ದರು ಹಾಗೆ ನಿಜ ಜೀವನದಲ್ಲಿ ಇದ್ದರು. ಇದಕ್ಕೆ ನಾವು ಇವತ್ತಿಗೂ ಅಣ್ಣವ್ರಿಗೆ ಕೈ ಮುಗಿಯೋದು, ಅವ್ರ ಕುಟುಂಬಕ್ಕೆ ನಾವು ಕೈ ಮುಗಿಯೋದು. ಯಾಕೆ ಅಂದರೆ ಇದೊಂದೇ ಕಾರಣಕ್ಕೆ ರೀ. ಕನ್ನಡಿಗ, ಕರ್ನಾಟಕ ಅಂದ ತಕ್ಷಣ ಮೊದಲು ಬರೋದು ಅಣ್ಣವರು. ಹಾಗೆ ಕನ್ನಡಿಗರಿಗೆ ಏನಾರ ತೊಂದರೆ ಆಯಿತು ಅಂದ್ರೂ ಅದಕ್ಕೆ ಮೊದಲು ಬರೋದು ಅಣ್ಣವರೇ. ನೋಡಿ, ಅಣ್ಣವರ ಆ ಕಸ್ತೂರಿ ನಿವಾಸದ ವಂಶದ 2 ಬಿಟ್ಟು ಕೊಟ್ಟಿದ್ದೀನಿ. ಇನ್ನು ಹಲವಾರು ಬಿಟ್ಗಳು ಇದೆ, ಸಾಕ್ಷಿ ಸಮೇತ ನಿಮಗೆ ನಾನು ತೋರಿಸ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.